ಗೌರವಾನ್ವಿತ ಪತ್ರಕರ್ತರೆ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಲಕ್ಕೇಗೌಡರು, ಚಟ್ಟನಹಳ್ಳಿ ನಾಗಣ್ಣವರು, ನನ್ನ ಆತ್ಮೀಯ ಸ್ನೇಹಿತ ಗಂಜಗೆರೆ ಲೋಕೇಶ್ ಅವರು, ವಕೀಲರು, ಮತ್ತು ತಿಮ್ಮೇಗೌಡರು, ನಮ್ಮ JDS ಯುಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಾದೇವೇಗೌಡರು, ಸುಕುಮಾರ್ ಅವರು, ಮಾದೇಶ್ ಅವರು, ಮತ್ತು ನಮ್ಮ ಕುಪ್ಪಳ್ಳಿ ಅಣ್ಣವರು, ಮತ್ತು ರಾಮು, ಶಿವಕುಮಾರು, ನಮ್ಮ ಸ್ವಾಮಿ, ನಮ್ಮ ತಮ್ಮಣ್ಣ, ಮತ್ತು ನಮ್ಮ ಗಂಜಗೆರೆ ನಾಯಕರು, ಮತ್ತು ನಮ್ಮ ಭೀಮೇಶ್ ವಕೀಲರು, ಮತ್ತು ನಮ್ಮ ಚೌಡಸಮುದ್ರ ಶಿವಮೂರ್ತಿ ಅವರು, ಮತ್ತು ಎಲ್ಲ ನಮ್ಮ ಊಚನಹಳ್ಳಿ ಉದ್ದೇಶ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ. ಒಂದು ರೈತ ಕುಟುಂಬದಿಂದ ಹುಟ್ಟಿ ಭಾಳ ಬಡತನದಿಂದ ವಿದ್ಯಾಭ್ಯಾಸ ಮಾಡಿ ಕಡು ಬಡತನವನ್ನು ಅನುಭವಿಸಿ, ನಮ್ಮ ತಂದೆ ತಾಯಿ ಇಬ್ಬರು ಕೂಡ ರೈತರು, ವಿದ್ಯಾವಂತರು. ಅವರಿಗೆ ನಾನು ಹುಟ್ಟಿ ಮಾಡಿ ಒಬ್ಬ ವಕೀಲನಾಗಿ ಕ್ಯಾಪಿಟಲ್ನಲ್ಲಿ ನಾನು ಕೂಡ ಒಬ್ಬ ಲೀಡಿಂಗ್ ಲಾಯರ್ ಅಂತ ಆಗಿ ರೈತರಿಗೆ ಈ ತಾಲೂಕಿನಲ್ಲಿ ನನ್ನದೇ ಆಗಿರ್ತಕ್ಕಂಥ ಸೇವೆಗಳನ್ನ ಮಾಡ್ತಾ ಬಂದಿದ್ದೀನಿ. ನನ್ನ ಜೀವನದಲ್ಲಿ 20 ವರ್ಷ ವಕೀಲವೃತ್ತಿಯ ಜೀವನದಲ್ಲಿ ನನ್ನ ಮೇಲೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಕೂಡ ಇದ್ದ ಹಾಗೆ ಜೀವನ ಮಾಡಿಕೊಂಡು ಈ ಒಂದು 3-4 ವರ್ಷಗಳ ಹಿಂದೆ ನಮ್ಮ ಶಾಸಕರಾಗಿರ್ತಕ್ಕಂಥ HD ಮಂಜಣ್ಣವರ ಒಂದು ಲೀಡರ್ಶಿಪ್ಪನ್ನು ಒಪ್ಪಿ, ನಿಮಗೆಲ್ಲ ಗೊತ್ತಿದೆ, ರಾಜ್ಯ JDS ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಲೀಡರ್ಶಿಪ್ಪಲ್ಲಿ ಪಕ್ಷಕ್ಕೆ ಅದ್ದೂರಿಯಾಗಿ ಸೇರ್ಪಡೆಯಾಗಿ, ಆನಂತರ HD ಮಂಜಣ್ಣವರ ಗೆಲುವಿಗೆ ನಾನು ಕೂಡ ಒಬ್ಬ ವ್ಯಕ್ತಿಯಾಗಿ ಕಾರಣಕರ್ತನಾಗಿ, ಯಾಕೆ ನಾನೇ ಗೆಲ್ಲಿಸ್ತೇನೆ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಬೇರೆ ಥರ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈವನ್ ಟುಡೇ ನಾನು ಒಂದು ಪಕ್ಷದ JDS ಪಕ್ಷದ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತನಾಗಿ, ಒಬ್ಬ ಪ್ರಾಮಾಣಿಕ ವಕೀಲನಾಗಿ ನಡೆಸ್ಕೊಂಡು ಬಂದಿದ್ದೀನಿ. ಹೀಗಿರಬೇಕಾದ್ರೆ ಅಚಾನಕ್ ಪಕ್ಷದ ಮೇಲೆ ನಾನು ಇಟ್ಟಿರ್ತಕ್ಕಂತಹ ನಡತೆನೋ ಅಥವಾ ನನ್ನ ಹೋರಾಟವನ್ನು ಗಮನಿಸಿ ಜೂನ್ 2ನೇ ವಾರ 2025 ಆ ದಿನ ನಮ್ಮ ಕಾರ್ಯಕರ್ತರು ಮತ್ತು ಸಾಕಷ್ಟು ತಿಳಿದಿರ್ತಕ್ಕಂಥ ಮಂಜಣ್ಣವರು, ಕಾಮನಹಳ್ಳಿ ಮಂಜುನಾಥ್ರವರು ಅವರ ಒಂದು ಫೇಸ್ಬುಕ್ನಲ್ಲಿ ಒಬ್ಬ ಪತ್ರಕರ್ತರಾಗಿ ಮಾಡ್ತಕ್ಕಂಥ ಕೆಲಸ, ಅದನ್ನು JDS ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರು ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದು ಪ್ರೋಸೆಸ್ ಸ್ಟಾರ್ಟ್ ಆಗಿತ್ತು. ಅದಾದ್ಮೇಲೆ ಯಾರ್ಯಾರು ಸಂಭಾವಿತರು, ಯಾರ್ಯಾರು ಅದಕ್ಕೆ ಹುದ್ದೆಗೆ ಸ್ಪರ್ಧೆ ಬರ್ಬೋದು ಅಂತಕ್ಕಂಥ ವಿಚಾರವನ್ನ ಸಂವಿಧಾನದ 4ನೇ ಅಂಗವಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಅವರಿಗೆ ಹಕ್ಕಿದೆ, ರೈಟ್ಸ್ ಇದೆ. ಆ ಪ್ರಕಾರವಾಗಿ ಅವರು ಮಲ್ಲನಹಳ್ಳಿ ಮೋಹನ್ ಅವ್ರ ಫೋಟೋ, ಮತ್ತು BM ಕಿರಣ್ ಅವ್ರ ಫೋಟೋ, ಮತ್ತು ತಗನಹಳ್ಳಿ ಬಾಲು ಅವ್ರ ಫೋಟೋ, TFPC ಅಧ್ಯಕ್ಷರು ಬಾಲು ಅವ್ರ ಫೋಟೋ, ಮತ್ತು ನನ್ನ ಫೋಟೋ ಕೊನೆಗಾಗ್ತದೆ. ಇವರಿಬ್ಬರಲ್ಲಿ ಯಾರೋ ಒಬ್ಬರು ತಾಲೂಕು ಅಧ್ಯಕ್ಷರು ಆಗ್ಬೋದು, ಮತ್ತು ಪೈಪೋಟಿ ಇದೆ ಅಂತಲೂ ಕೂಡ ಆಗ್ತದೆ. ನಾನು ಕೂಡ ನೋಡಿದೆ. ಇದಾದ 1-2 ದಿವಸದಲ್ಲಿ ನನಗೆ ತುಂಬ ಆಶ್ಚರ್ಯಕ್ಕಾಗಿತ್ತು. ಕೇರ್ಪೇಟೆ ಸಾಮಾಜಿಕ ಜಾಲತಾಣ ಅಂತಕ್ಕಂಥ ಒಂದು ಫೇಸ್ಬುಕ್ಕಲ್ಲಿ ಆ ಒಂದು ಫೇಕ್ ವಿಡಿಯೋ, ಫೇಕ್ ಆಡಿಯೋ, ನನ್ನ ಫೋಟೋವನ್ನು ಎಡಿಟ್ ಮಾಡಿ, ನಾನೇನು ಒಂದು ವೀರಶೈವ ಸಂಘದ ಚುನಾವಣೆಯಲ್ಲೋ ಬೇರೆ ಚುನಾವಣೆಯಲ್ಲೋ ಒಂದು ಏನು ಕ್ಯಾನ್ವಾಸ್ ಹೋಗಿದೆ ಆ ಕ್ಯಾನ್ವಾಸಲ್ಲಿ ಹಾಕಿದಂಥ ಒಂದು ಫೋಟೋವನ್ನು ಬೇರೆ ತಗೊಂಡು ಆ ನನ್ನ ಫೋಟೋವನ್ನು ಆಡಿಯೋಗೆ ಎಡಿಟ್ ಮಾಡಿ ಕೇರ್ಪೇಟೆ ಸಾಮಾಜಿಕ ಜಾಲತಾಣಕ್ಕೆ ಅದನ್ನು ಅಪ್ಲೋಡ್ ಮಾಡಿ ಅದನ್ನು ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಿಗೆ, ಮಾನ್ಯ ಪತ್ರಕರ್ತರೆ, ಸೋಷಿಯಲ್ ಮೀಡಿಯಾಗಳಿಗೆ, ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆ, ವಾಟ್ಸಪ್ಗಳಿಗೆ ಹಾಕಿ ನನ್ನ ಹೆಂಡತಿ ಮಕ್ಕಳ ಒಂದು ಜೀವನ ಜೊತೆ ಚೆಲ್ಲಾಟ ಆಡುವಂಥ ಕೆಲಸ ಮಾಡ್ತಾರೆ. ನನ್ನ ಕುಟುಂಬ, ನನ್ನ ಸಂಬಂಧ, ನನ್ನ ವಕೀಲ ಸ್ನೇಹಿತರು, ನನ್ನ ಕ್ಲೈಂಟ್ಸ್ಗಳು, ನನ್ನ ಕೇಸ್ನ ಕೊಟ್ಬಿಟ್ಟಂತಹ ವ್ಯಕ್ತಿಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಅವಮಾನ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು.
ಅದಾದ ನಂತರ ನಾನು ತಕ್ಷಣವೇ ಅವತ್ತೇ ದಿನಾಂಕ 23/6/2025 ಮಂಡ್ಯದ DSP ಸೈಬರ್ ಸೆಂಟರ್ಗೆ ನಾನು ಕಂಪ್ಲೇಂಟ್ ಲಾಂಚ್ ಮಾಡಿದೆ. ಈ ಥರ ನನ್ನ ಫೋಟೋವನ್ನು ಬಳಸಿ ನನ್ನ ಅನುಮತಿಯಿಂದಲೇ ಈ ಥರ ಅವಮಾನ ಮಾಡಿದರೆ ನನ್ನ ಕುಟುಂಬಕ್ಕೆ ರಾಜಕೀಯವಾಗಿ, ಮಾನಸಿಕವಾಗಿ, ವಕೀಲ ವೃತ್ತಿಗೆ ಎಲ್ಲ ರೀತಿಯಲ್ಲೂ ನೋವಾಗಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟೆ. ಮನೆ ಪತ್ರಕರ್ತರ ಸುಮಾರು 6ರಿಂದ 7 ತಿಂಗಳುಗಳ ಕಾಲ ಈ ತನಿಖೆಯನ್ನು ಮಾಡಿದ್ದಾರೆ. ಇದು FIR 23/6/2025 FIR ಆಗುತ್ತೆ. FIR ಅನ್ನು ಕೂಡ ಮುಂದುವರಿದಂಗೆ, ತನಿಖೆಯನ್ನು ಕೂಡ ಆಗ್ದಂಗೆ, ಚಾರ್ಜ್ ಶೀಟ್ ಆಗ್ದಂಗೆ ಎಷ್ಟು ಸಾಧ್ಯನೋ ಅಷ್ಟು ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ಫ್ಲೂಯೆನ್ಸ್ ಪಡಿಸೋರೆ, ದುಡ್ಡು ಕೊಟ್ಟಿದ್ದಾರೆ, ಎಲ್ಲಾರು ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಪ್ರಭಾವಿಗಳು ಸೇರಿದ್ದಾರೆ, ದೊಡ್ಡ ದೊಡ್ಡ ಪ್ರಭಾವಿಗಳು ಸೇರಿ ಇದನ್ನು ಮಾಡಿರ್ತಕ್ಕಂಥ. ಮೊನ್ನೆ ಪತ್ರಕರ್ತರ ನಿಮ್ಗೆ ಗೊತ್ತಿದೆ. ಅದಾದ್ಮೇಲೆ ಚಾರ್ಜ್ ಶೀಟ್ ಎಲ್ಲ ತನಿಖೆ ಎಲ್ಲ ಆದ್ಮೇಲೆ ಈಗ ಒಂದು ವಾರದಲ್ಲಿ ಸೈಬರ್ ಪೊಲೀಸ್ ಉಪ ಅಧೀಕ್ಷಕರು ದೋಷಾರೋಪಣಾ ಪಟ್ಟಿಯನ್ನು ಮಂಡ್ಯದ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅದರ ಪ್ರಕರಣ ಸಂಖ್ಯೆ 37/2026. ಇದೇ ಸಂಪೂರ್ಣ ಚಾರ್ಜ್ ಶೀಟ್. ಸುಮಾರು ಒಂದು 100 ಪೇಜ್ ಇದೆ ಸಂಪೂರ್ಣ ಚಾರ್ಜ್ ಶೀಟು. ಅದರ ಪ್ರಕರಣ ಸಂಖ್ಯೆ 37/26. ದಿನಾಂಕ 10/2/26ಕ್ಕೆ ಅದರ ಮುಂದಿನ ಚುನಾವಣೆ ಇದೆ. ಅಂದ್ರೆ ಹಿಯರಿಂಗ್ ಇದೆ. ಅದರ ಮುಂದಿನ ಕೇಸ್ ಇದೆ. 10/2/26ಕ್ಕೆ ಆರೋಪಿ ನ್ಯಾಯಾಲಯದ ಮುಂದೆ ಹಾಜರಾಗಿ ವಕೀಲರು ನೇಮಕ ಮಾಡಿಕೊಂಡು ಜಾಮೀನು ತಗೋಬೇಕು, ಕೇಸ್ ನಡೆಸಬೇಕು. ಆಮೇಲೆ ಇದಾದ್ಮೇಲೆ ಚಾರ್ಜ್ ಶೀಟ್ ಆದ್ಮೇಲೆ ನಾವು ಕೋರ್ಟಲ್ಲಿ ಕಾಪಿ ತಗೊಂಡ್ವಿ. ಅದು ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ. ಈ ಕೇಸಲ್ಲಿ ನಮ್ಮ ವಿರುದ್ಧ ಫೇಸ್ಬುಕ್ಕಲ್ಲಿ ಹಾಕಿರ್ತಕ್ಕಂಥ ವ್ಯಕ್ತಿ ಯಾರು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತೇಳಿ ಗೊತ್ತಿರಲಿಲ್ಲ. ಕೋರ್ಟಲ್ಲಿ ಕಾಪಿ ತಗೊಂಡು ಗೊತ್ತಾಗಿದೆ ಯಾರಪ್ಪ ಅಂತೇಳಿ. KS ಆರೋಪಿ ಹೆಸರೇನಪ್ಪ ಅಂತೇಳಿ KS ಮೋಹನ್ ಕುಮಾರ್ ಬಿನ್ KR ಶಿವಕುಮಾರ್, 27 ವರ್ಷ, ನೇಕಾರ ಜನಾಂಗ, ಮತ್ತೆ ಅವರು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ. ವಾಸ ನಂಬರ್ 1257 ಅವ್ರ ಮನೆ ನಂಬರ್. ಮತ್ತೆ ಅವ್ರ ವಾಸ ಬಸವೇಶ್ವರ ನಗರ, 4ನೇ ಕ್ರಾಸು ಬಸವೇಶ್ವರ ನಗರ, ಕೇಳ್ಪುರೆ ಟೌನ್. ತಾವೆಲ್ಲ ಕೇಳ್ಕೊಂಡ್ರೆ ಅನ್ಸುತ್ತೆ. KS ಮೋಹನ್ ಕುಮಾರ್ ಬಿನ್ KR ಶಿವಕುಮಾರ್, 22 ವರ್ಷ, ನೇಕಾರ ಜನಾಂಗ, ಕಾಂಟ್ರಾಕ್ಟ್ ಕೆಲಸ, ಬಸವೇಶ್ವರ ನಗರ, 4ನೇ ಕ್ರಾಸು, ಕೇಳ್ಪುರೆ ಟೌನ್. ಮೊಬೈಲ್ ನಂಬರ್ ಕೂಡ 9148532632 ಅಂತ ಇದೆ. ನನ್ನ ಚಾರ್ಜ್ ಶೀಟಲ್ಲಿ ಕಾಪಿಗಳನ್ನು ಮಾತು. ಆಮೇಲೆ ಆ ವ್ಯಕ್ತಿ ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ. ಆ ವ್ಯಕ್ತಿ ಚಾರ್ಜ್ ಶೀಟಲ್ಲಿ ನಾನು ಯಾವುದೇ ಒಂದು ವ್ಯಕ್ತಿಯ ಮೇಲೆ ದಾಖಲಾತಿ ಇಲ್ಲದೆ ನಾವು ಮಾತಾಡಬಾರ್ದು. ಆ ರೀತಿ ಮಾತಾಡಿದಾಗ ತಪ್ಪಾಗುತ್ತೆ. ನೋಡಿ, ಆ ವ್ಯಕ್ತಿನೇ ಸೈನ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಆ ವ್ಯಕ್ತಿನೇ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಸೈನ್ ಮಾಡಿರ್ತಕ್ಕಂಥದ್ದು. ನಾನು ಹೇಳಿರ್ತಕ್ಕಂಥ ವಿಳಾಸ ಅದೇ. ಅವರು ದೇಶದಿಂದ ಆ ಥರ ಮಾಡಿದೆ ಅಂತ ಹೇಳ್ತಾರೆ. ನಾನು ಪಾಪ ಮಾನ್ಯ, ನಾನು ಅವ್ರ ಹುಡುಗನ ಬೈಯಲ್ಲ. ನಾನು KS ಮೋಹನ್ ಕುಮಾರ್ ಹೇಳಿದರೆ ಅವರು ನಾನು ಬೈಯಲ್ಲ, ನಿಲ್ಲಿಸಲ್ಲ. ಯಾಕೆ ನಾನೊಬ್ಬ ವಿದ್ಯಾವಂತ, ಕಾನೂನು ಪದವೀಧರ. ಅವ್ರಿಗೆ ನಾನು ಅವ್ರಿಗೆ ಯಾರು ಅಂತಲೇ ಗೊತ್ತಿರಲಿಲ್ಲ. ಅವ್ರಿಗೂ ನನಗೂ ದ್ವೇಷ ಯಾವುದೂ ಇಲ್ಲ. ಜಗಳ ಆಗಲಿ, ದ್ವೇಷ ಆಗಲಿ, ಇನ್ನೊಂದಲ್ಲಿ ನನಗೇನೂ ಇಲ್ಲ. ಆಯಿತಾ? ಈ ವ್ಯಕ್ತಿಯ ಹಿಂದೆ ಹಲವಾರು ಕಾಣದ ಕೈಗಳು ಕೆಲಸ ಮಾಡಿದ್ದಾರೆ. ಯಾಕೆ ಕೆಲಸ ಮಾಡಿದ್ದಾರೆ ಅಂದರೆ, ಒಬ್ಬ ಲಿಂಗಾಯತ ವ್ಯಕ್ತಿ ಏನಾದರೂ JDS ಅಧ್ಯಕ್ಷ ಆದರೆ JDS ಪಕ್ಷಕ್ಕೆ 25ರಿಂದ 30 ಸಾವಿರ ಮತಗಳು, ಅಲ್ಪಸಂಖ್ಯಾತ ಮತಗಳು ಬರ್ತವೆ. JDS ಜಾತ್ಯತೀತ ಜನತಾದಳ ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿಗೆ JDSನ ಅಧ್ಯಕ್ಷ ಮಾಡಿದ್ರೆ ಎಲ್ಲ ಸಣ್ಣ ಸಮಾಜಗಳು ಕ್ರೋಢೀಕರಣವಾಗಿ ಪಕ್ಷಕ್ಕೆ ಮತ್ತು HD ಮಂದಿಯವರಿಗೆ ಲಾಭ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ JDS ಪಕ್ಷದ ಕೆಲವು ವ್ಯಕ್ತಿಗಳು, BJPಯ ಕೆಲವು ವ್ಯಕ್ತಿಗಳು, ಕಾಂಗ್ರೆಸ್ನ ಕೆಲವು ವ್ಯಕ್ತಿಗಳು ಸೇರಿ ಬಹಳ ನೋವಾಗ್ತದೆ. ಮತ್ತು ತಾಲೂಕಿನ ಒಬ್ಬ ಹಿರಿಯ ಪತ್ರಕರ್ತರು ಸೇರಿ, ತಾಲೂಕಿನ ಒಬ್ಬ ಗೌರವಾನ್ವಿತ ಹಿರಿಯ ಮಾದರಿ ಪತ್ರಕರ್ತರು ಕೂಡ ಅವರು ಎಲ್ಲ ಅವರ ನೇತೃತ್ವದಲ್ಲಿ ಸೇರಿ ಪ್ಲ್ಯಾನ್ ಮಾಡಿ
ಹೇಗೆ ಮಾಡೋದು, ಯಾವ ರೀತಿ ಮಾಡೋದು, ಹೆಂಗೆ ಮಾಡೋದು, ಯಾರ ಹೆಸರು ಹಾಕ್ಸೋದು, ಯಾರ ಮೂಲಕ ಹಾಕ್ಸೋದು ಅಂತ ಭಾಳ 1-2 ದಿನಗಳ ಕಾಲ ಚರ್ಚೆ ಮಾಡಿ ಆಲೋಚನೆ ಮಾಡಿ ಈ ಹುಡುಗ KS ಮೋಹನ್ ಕುಮಾರ್ ಅವರೇ ಆ ಹುಡುಗನ ಒಂದು ಅಕೌಂಟಲ್ಲಿ ಸಾಮಾಜಿಕ ಜಾಲತಾಣಕ್ಕೆ ಹೋಗುತ್ತೆ ಅಂತ ಹೇಳಿದಾಗ ನಮ್ಮ ಕುಟುಂಬಕ್ಕೆ, ನನಗೆ, ನನ್ನ ಹೆಂಡತಿಗೆ ದುಃಖ ತಡೆಯೋಕ್ಕಾಗಲ್ಲ. ಒಂದು 6-7 ತಿಂಗಳು ಸಾಕಷ್ಟು ಒಂದು ನೋವಿಂದ, ಸಂಕಟದಿಂದ ಎಲ್ಲ ರೀತಿಯ ಅವಮಾನವನ್ನು ಅನುಭವಿಸಿರ್ತೀವಿ.